ಮಕ್ಕಳು ದೇಶದ ಮಾಣಿಕ್ಯಗಳು. ಸಣ್ಣ ಪುಟ್ಟ ಪ್ರಯತ್ನಗಳಿಗೂ ಬೆನ್ನು ತಟ್ಟುತ್ತಾ, ತಪ್ಪುಗಳನ್ನು ಕಠಿಣ ಪದಗಳನ್ನು ಬಳಸದೆ ತಿದ್ದುತ್ತಾ ಮಕ್ಕಳ ಕೌಶಲವನ್ನು ಹಿರಿಯರು ಹೊರತರುವುದು ಸಾಧ್ಯ. ನಿಂದನೆ, ಬೈಗುಳದಿಂದ ಮಕ್ಕಳ ಆತ್ಮಗೌರವಕ್ಕೆ ಧಕ್ಕೆಯಾಗುತ್ತದೆ. ಅವರನ್ನು ಹೇಗೆ ಕಾಣುತ್ತಾರೆ, ಸಾಹಸ ಕಾರ್ಯಗಳನ್ನು ನಿಭಾಯಿಸುವ ಸಾಮರ್ಥ್ಯ ಹೇಗೆ ಎನ್ನುವುದು ಮಕ್ಕಳೇ ನಿರ್ಧರಿಸುವಷ್ಟು ಶಕ್ತರು. ಮೊನ್ನೆ ಬ್ಯಾಂಕಿನಲ್ಲಿ ಸಿಕ್ಕ 70ರ ನನ್ನ ವಿರುದ್ಧ ಮಿತ್ರರು ತಮ್ಮ ಪಾಸ್ಬುಕ್ ನೋಡುವಲ್ಲಿ ಮಗ್ನರಾಗಿದ್ದರು. ನನ್ನನ್ನು ಗಮನಿಸಿದರೆ ಅವರು ಪಾಸ್ಬುಕ್ ಮಡಚಿ ಕೈಚೀಲದಲ್ಲಿರಿಸಿ ಮೊಬೈಲ್ ತೆಗೆದರು. ಅದೆಷ್ಟು ಬಾರಿ ಬಗೆಸಿಕೊಂಡಿತೋ. ಅಂತೂ ಒಂದು ಫೋಟೋ ನನ್ನತ್ತ ಹಿಡಿದರು. ನನಗೋ ಕುತೂಹಲ. ನೋಡಿ, ಇದೇ ನನ್ನ ನಿಜವಾದ ಬ್ಯಾಂಕ್ ಬ್ಯಾಲೆನ್ಸ್ ಎನ್ನುವುದೇ. ಫೋಟೋ ದಿಟ್ಟಿಸಿದೆ. ಹೌದು, ಅದು ಅವರ ಮೊಮ್ಮಗನದು. ಅವರ ಉದ್ಗಾರ ಅದೆಷ್ಟು ಮೌಲಿಕ. ಮಗನೋ ಮಗಳೋ, ಮಕ್ಕಳೆಲ್ಲರೂ ದೇಶದ ಮಾಣಿಕ್ಯಗಳು. ಅವರು ದೈವ ಸ್ವರೂಪಿಗಳು. ಅವರ ನಾಳೆಯ ಏನು ಇಂದಿನ ಪ್ರಜೆಗಳೇ. 2 ತಿಂಗಳ ಹಿಂದೆಯಷ್ಟೇ ಮಕ್ಕಳ ದಿನಾಚರಣೆ ಆಚರಿಸಿದ್ದೇವೆ. ಅಂದು ಭಾರತದ ಮೊಟ್ಟಮೊದಲ ಪ್ರಧಾನಮಂತ್ರಿಗಳಾಗಿದ್ದ ಚಾಚಾ ನೆಹರೂರವರ ಜನ್ಮದಿನವೂ ಹೌದು. ಮನುಷ್ಯನ ತಂದೆ ಮಗುವಿಗಿಂತ ಬೆರಗಿಲ್ಲ. ನೀರು ಒಂದು ಪಾತ್ರೆಯಲ್ಲಿದ್ದರೆ ಅದು ಸಹಿಸದೆ ಇನ್ನೊಂದು ಪಾತ್ರೆಗೆ ವರ್ಗಾಯಿಸಿ ಖುಷಿಪಡುತ್ತದೆ. ಒಂದು ಮುಷ್ಟಿ ಹಿಟ್ಟಿನ ಕನಕ ಅದರ ಕೈಯಲ್ಲಿದ್ದರೆ ಅದೆಷ್ಟು ವಿವಿಧ ಆಕೃತಿಗಳು ಮೂಡಿರುತ್ತವೆ. ಡಜನ್ ಚಾಕೊಲೇಟ್ಗಳ ತಟ್ಟೆಯಲ್ಲಿ ಒಂದು ಮುರಿದಿದ್ದರೆ ಅನ್ನಿ, ಮಗುವಿಗೆ ಅದನ್ನು ತೊರೆಯುವಷ್ಟು ಬುದ್ಧಿಮತ್ತೆ. ನಿರಂತರ ಹೊಸದರತ್ತ ತುಡಿಯುವ ಕೂಸಿನ ಮನೋವೃತ್ತಿ ಪುಸ್ತಕ ತುಡಿಯುತ್ತಲೇ ಅದೆಲ್ಲ ಮಾಯವಾಗಿ ಬಿಡುವುದೋ. ಮಕ್ಕಳು ಶಾಲೆಯಿಂದ ಬಂದಾಗ ಸಹಜವಾಗಿಯೇ ಪೋಷಕರು ಸಾಟಿಯಿಲ್ಲದ ಹಸನ್ಮುಖದಿಂದ ಅವರನ್ನು ಬರಮಾಡಿಕೊಳ್ಳುತ್ತಾರೆ. ಮಂದಹಾಸದಿಂದ ಮಕ್ಕಳ ಮುಖ ಅರಳಿರುತ್ತದೆ. ಇವತ್ತೋ ಶಾಲೆ ಹೇಗಾಯಿತು ಅಂತ ವಿಚಾರಿಸುತ್ತಲೇ ಪೋಷಕರು ಬಹುತೇಕ ಹಿಡಿದೇ ಇರುತ್ತಾರೆ. ಒಂದು ಚೆಕ್ ಲಿಸ್ಟ್ ಅಥವಾ ತಾಳೆಪಟ್ಟಿ. ಮಾಡಿದ್ದ ಹೋಂವರ್ಕ್ನ ತಪ್ಪು ಸರಿ, ಇಂದು ಕೊಟ್ಟ ಹೋಂವರ್ಕ್, ಈಚೆಗೆ ನಡೆದ ಟೆಸ್ಟ್ ಮಾರ್ಕ್ಸ್, ಬಂದ ಗ್ರೇಡ್, ಮುಂದಿನ ಪರೀಕ್ಷೆಗಳ ಪ್ರಾರಂಭದ ದಿನಾಂಕ ಎಲ್ಲವನ್ನೂ ಅಳೆದು ತೂಗುವಲ್ಲಿ ಯಾರಲ್ಲಿಯೂ ಮಂದಸ್ಮಿತ ಉಳಿಯದೆ ಮುಖ ಮುಸುಕು. ಪೋಷಕರು ಆಯ್ಕೆ ಪ್ರಶ್ನೆಗಳಿಗೆ ಜೋತು ಬೀಳುವುದನ್ನು ಬಿಟ್ಟು ಮಕ್ಕಳು ಅವರಾಗಿಯೇ ಏನು ಹೇಳುತ್ತಾರೆಂದು ಗಂಭೀರವಾಗಿ ಆಲಿಸಿದರೆ ಉಲ್ಲಾಸಕ್ಕೆ ಗ್ರಹಣವಿರದು. ಮಕ್ಕಳಿಗಾಗುವ ಒತ್ತಡ ದುಗುಡಗಳಿಗೂ ಬಹಳಷ್ಟು ಕಡಿವಾಣ ಬೀಳುವುದು. ಮಗುವನ್ನು ಪೋಷಕರು ಒಂದು ವ್ಯಕ್ತಿಯಾಗಿ ಪರಿಗಣಿಸಬೇಕೇ ಹೊರತು ಆವೃತ್ತಿಯಾಗಿ ಅಲ್ಲ. ಅವರು ಮಕ್ಕಳ ಹಿಂದೆ ನಿಂತು ಮಾರ್ಗದರ್ಶಕರಾಗಬೇಕೇ ಹೊರತು ನಿರ್ಧಾರ ತಯಾರಿಕರಾಗಬಾರದು. ಮಕ್ಕಳ ಉತ್ಸಾಹ, ತೀವ್ರತೆ, ಅಂತಹ ಪ್ರೇರಣೆಯನ್ನು ಮನಗಾಣದೆ ಅವರನ್ನು ಯಂತ್ರದಂತೆ ನಡೆಸಿಕೊಳ್ಳುತ್ತಿದ್ದೇವೆ. ಮಕ್ಕಳನ್ನು ಮಕ್ಕಳಂತೆ ಬಿಡಿ. ಮರಳಿನಲ್ಲಿ ಗೂಡು ಕಟ್ಟಲು ಬಿಡಿ. ಮಳೆಯಲ್ಲಿರುವಷ್ಟು ತೊಯ್ದರೇನೀಗ. ನಮ್ಮ ನಿರ್ದೇಶನವಿಲ್ಲದೆ ಅವರು ಮರವೇರಲು ಬಲ್ಲರು. ಚಿತ್ತಾರಗಳನ್ನು ಬಿಡಿಸಲು ಅಥವಾ ತಾವಾಗಿಯೇ ನಾಜೂಕಾಗಿ ಹಣ್ಣು ಬಿಡಿಸಿ ಸೇವಿಸಬಲ್ಲರು. ಅವರನ್ನು ಹಿಂಬಾಲಿಸಿದರೆ ಆಯಿತು. ಅದ್ಭುತಗಳನ್ನೇ ಪರಿಚಯಿಸಿಕೊಳ್ಳುತ್ತಾರೆ. ಹುರಿದುಂಬಿಸಿದರಾಯಿತು. ಅನನ್ಯಗಳನ್ನೇ ಸಾಧಿಸುತ್ತಾರೆ. ಇದೇ ತಾನೇ ಆಡುಮಾತಿನಲ್ಲಿ ಸಾದರವಾಗುವುದು. ಕೋಣೆ ಮಕ್ಕಳು ಕೊಳೆತು ಓಣಿ ಮಕ್ಕಳು ಬೆಳೆದ್ವು. ಯಂತ್ರದಂತೆ ಕಂಡರೆ ಮಕ್ಕಳ ಕನಸುಗಳು ಮುದುಡುತ್ತವೆ. ಹೋದಲ್ಲಿ ಹೊರಟಲ್ಲಿ ಬಂದಲ್ಲಿ ಏನು ಎತ್ತ ವಿಚಾರಿಸುವುದು, ಪದೇ ಪದೇ ಹಿಂದೆಯ ಸವಿದೆಯ ಅಂತ ಕೇಳುವುದು. ಪಾಲಕರ ಇಂಥ ಅತಿ ಆದರ, ಅತಿ ಆರೈಕೆಗೆ ಮಕ್ಕಳ ಪಾಲಿಗೆ ಮುಳುವಾಗಿ ಅವರ ಸ್ವಯಂ ಕಲಿಕೆಗೆ ಸಂಚಾರ ಒಡ್ಡುವುದು. ತಪ್ಪುಗಳೇ ಗೆಲುವಿನ ಮೆಟ್ಟಿಲುಗಳು, ಮುಂದೆ ಸರಿಯಾಗುತ್ತವೆ ಎನ್ನುವ ಭರವಸೆಯನ್ನು ದೊಡ್ಡವರಿಂದ ಎಳೆಯರು ಎದುರು ನೋಡುತ್ತಾರೆ. ಮಾನವೀಯತೆ ಎಂದರೇನೇ ಪ್ರಮಾದ ಎಸಗುವುದು, ಅಪೂರ್ಣವಾಗಿರುವುದು ಎನ್ನುವ ಸಂದೇಶ ಅವರಿಗಿರಲಿ. ಹಿರಿಯರಿಗೆ ಸಲ್ಲುವ ಅಮೂಲ್ಯ ಕಿವಿ ಮಾತೊಂದಿದೆ. ಮಕ್ಕಳು ಮಾಡಿಕೊಳ್ಳಬಹುದಾದ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಡಿ. ಸ್ವಯಂ ಕಲಿಕೆ ಮತ್ತು ಸ್ವಯಂ ಎಚ್ಚರದ ಮೂಲ ಆತ್ಮವಿಶ್ವಾಸ. ಇದರ ಫಲವೆಂದರೆ ಬಯಸುವ ವೇಗ, ಕುತೂಹಲ, ಸೃಜನಶೀಲತೆಯ ಮುಖಾಂತರ ಅಧ್ಯಯನ ಕೈಗೂಡುತ್ತದೆ. ಮುಖ್ಯ ಟಿವಿ ಪರದೆ, ಲ್ಯಾಪ್ಟಾಪ್ ಮಕ್ಕಳಿಗೆ ಕಾಣದಂತೆ ಮನೆಯ ಪರಿಸರವಿರಬೇಕು ಅಷ್ಟೇ. ಹಿರಿಯರು ಕಿರಿಯರೆನ್ನದೆ ಎಲ್ಲರೂ ಇಮೇಲ್, ಮೊಬೈಲ್, ವಾಟ್ಸಪ್ ಆರಾಧಕರೇ. ಮಾಹಿತಿ ಆಕರಗಳು ವ್ಯಸನವಾಗಿ ಬಿಟ್ಟರೆ ಅನಾಹುತ ಘೋರ. ನೀನು ನಿರ್ವಹಿಸುತ್ತೀಯ, ನೀನೇನೂ ಕಡಿಮೆ ಇಲ್ಲ, ನೀನು ಅಂದುಕೊಂಡ ಗುರಿ ಮುಟ್ಟಬಲ್ಲೆ. ಇಂಥ ಚೇತೋಹಾರಿ ಮಾತುಗಳು ಎಳೆಯರನ್ನು ಪ್ರೇರೇಪಿಸುತ್ತದೆ. ಒಂದು ವೃತ್ತಾಂತ ನೆನಪಾಗುತ್ತದೆ. ಒಬ್ಬ ಪೋರ ಕೋಳಿ ಮೊಟ್ಟೆಯನ್ನು ಚೆಂಡಿನಂತೆ ಗೋಡೆಗೆ ಎಸೆದು ನೆಲ ಲೋಳೆಯಾಯಿತು. ಅವನ ಅಪ್ಪ ಕೊಂಚವೂ ಕೋಪಿಸಿಕೊಳ್ಳಲಿಲ್ಲ. ಇಂದು ನೀನು ಮೊದಲು ಕಲಿತಿದ್ದು ಭೌತವಿಜ್ಞಾನ, ನಂತರ ಜೀವವಿಜ್ಞಾನ ಎಂದರಂತೆ. ಶಾಲೆಯ ಓದು ಬರಹವೇ ಶಿಕ್ಷಣವೆನ್ನುವುದಾದರೆ ಸಂಗೀತ, ಆಟೋಟ, ನಟನೆ, ನಾಟ್ಯ, ಯಂತ್ರಜ್ಞತೆ, ಬೇಸಾಯ, ಪಾರಂಪರಿಕ ವೈದ್ಯ ಮೊದಲಾದ ಕ್ಷೇತ್ರಗಳಲ್ಲಿ ಅಸಾಮಾನ್ಯ ಕೈಂಕರ್ಯಗೈದು ಸಮಾಜಕ್ಕೆ ಆಸ್ತಿಯಾದವರ ಕೌಶಲ್ಯಕ್ಕೆ ಏನನ್ನೋಣ. ಮಕ್ಕಳ ಯಶಸ್ವಿ ವಿದ್ಯಾರ್ಜನೆಗೆ ಪೋಷಕರು ಅಗತ್ಯವೆನಿಸಿದಾಗ ದುಬಾರಿಯಾದರೂ ಹಣದ ವೆಚ್ಚ ಭರಿಸಬೇಕು. ಇಲ್ಲವಾದರೆ ಮುಂದೆ ಪೋಷಕರು ತಮ್ಮ ಅಜ್ಞಾನಕ್ಕೆ ತೆರುವ ಬೆಲೆ ಮತ್ತು
ದುಬಾರಿಯಾಗುವುದು. ಈ ಎಡವಟ್ಟನ್ನು ಮಕ್ಕಳು ಅನುಭವಿಸುತ್ತಾರೆ. ಬದುಕಿನಲ್ಲಿ ಸಂತೋಷವು ಮನುಷ್ಯ ಪ್ರೀತಿಯಿಂದಲೇ ಲಭಿಸುವುದು. ಮಕ್ಕಳಿಗೆ ಮನೆಯವರನ್ನು, ನೆರೆಹೊರೆಯವರನ್ನು, ಗೆಳೆಯರನ್ನು, ಬೋಧಕರನ್ನು, ಸಹಪಾಠಿಗಳನ್ನು ಪ್ರೀತಿಸುವುದನ್ನು ಕಲಿಸಬೇಕು. ಅವರನ್ನು ಹಿರಿಯರು ಷರತ್ತಿಲ್ಲದೆ ಪ್ರೀತಿಸಿದ ಹೊರತು ಅವರಿಗೆ ಪ್ರೀತಿಯ ಮೌಲ್ಯ ತಾನೇ ಹೇಗೆ ತಿಳಿದೀತು? ಪ್ರೀತಿಗಿಂತಲೂ ಅತಿ ಶ್ರೇಷ್ಠ ಭಾಷೆ ಇನ್ನೊಂದಿಲ್ಲ. ನುಡಿ ಸಾಕ್ಷರತೆಯನ್ನು ಮಕ್ಕಳು ಯಾರದೇ ನೆರವಿಲ್ಲದೆ ಕಲಿತರು. ಆದರೆ ಆಪ್ತತೆ, ವಿಶ್ವಾಸವನ್ನು, ತಮ್ಮ ಆಸುಪಾಸಿನವರನ್ನು, ನಂಟರಿಷ್ಟರನ್ನು ಮೆಚ್ಚಿಸಲು ಮಗ ಅಥವಾ ಮಗಳು BE ಇಲ್ಲವೇ MBBS ಸೇರಬೇಕು, MBA ಪಾಸು ಮಾಡಬೇಕು ಮುಂತಾಗಿ ಪೋಷಕರು ಹುರುಪು ತಳೆಯುವುದು ಕೇವಲ ಬಾಲಿಶ. ಸಣ್ಣ ಪುಟ್ಟ ಪ್ರಯತ್ನಗಳಿಗೂ ಬೆನ್ನು ತಟ್ಟುತ್ತಾ, ತಪ್ಪುಗಳನ್ನು, ಕಠಿಣ ಪದಗಳನ್ನು ಬಳಸದೆ ತಿದ್ದುತ್ತಾ ಮಕ್ಕಳ ಕೌಶಲವನ್ನು ಹಿರಿಯರು ಹೊರತರುವುದು ಸಾಧ್ಯ. ನಿಂದನೆ, ಬೈಗುಳದಿಂದ ಮಕ್ಕಳ ಆತ್ಮಗೌರವಕ್ಕೆ ಧಕ್ಕೆಯಾಗುತ್ತದೆ. ಅವರನ್ನು ಅವರು ಹೇಗೆ ಕಾಣುತ್ತಾರೆ, ಸಾಹಸ ಕಾರ್ಯಗಳನ್ನು ನಿಭಾಯಿಸುವ ಸಾಮರ್ಥ್ಯ ಹೇಗೆ ಎನ್ನುವುದನ್ನು ಮಕ್ಕಳೇ ನಿರ್ಧರಿಸುವಷ್ಟು ಶಕ್ತರು. ಕೊಟ್ಟ ಲೆಕ್ಕ ಬಿಡಿಸಲಾಗದೆ ಚಡಪಡಿಸುವ ಪುಟಾಣಿಗಳಿಗೆ ಮಗ್ಗುಲಲ್ಲಿ ಕೂತು ಸರಳವಾಗಿ ಹೇಳಿಕೊಟ್ಟು ಇಷ್ಟೇ ಗುಟ್ಟೆನ್ನಬೇಕು. ಆಗ ಪರದಾಟ ದುತ್ತನೆ ಮಲಕುವುದು. ಆರ್ಕಿಮಿಡೀಸ್, ನ್ಯೂಟನ್, ಗ್ಲಾಸ್, ಐನ್ಸ್ಟೀನ್, ರಾಮಾನುಜನ್, ಫ್ಯಾರಡೆ ಅವರಂಥ ವಿಶ್ವಮಾನ್ಯ ಮೇಧಾವಿಗಳು ಶಾಲೆಯಲ್ಲಿ ದಡ್ಡ, ಮೂರ್ಖ, ಅಪ್ರಚೋದಕ ಮುಂತಾಗಿ ಕರೆಸಿಕೊಂಡವರು. ತರಗತಿಯಿಂದ ಹೊರಬಂದು ಮಾಡಿದ ಸಾಧನೆ ಪರ್ವತ ಸದೃಶ. ಒಬ್ಬೊಬ್ಬರು ವಿಶ್ವವಿದ್ಯಾನಿಲಯವೇ ಆದರಲ್ಲ, ಪವಾಡವೂ ಅಲ್ಲ, ಒಗಟೂ ಅಲ್ಲ. ಅವರೆಲ್ಲ ಅವರನ್ನೇ ಅವರು ಕಂಡುಕೊಂಡಿದ್ದಷ್ಟೇ. ಧನ್ಯವಾದಗಳು.